ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನಮ್ಮ ಟ್ರಿಪ್ನ ಲಾಸ್ಟ್ ವ್ಲಾಗ್. ತುಂಬ ಲೇಟ್ ಆಯಿತು ಬಿಕಾಸ್ ನನಗೆ ಕಣ್ಣು ಪ್ರಾಬ್ಲಮ್ ಇರೋದ್ರಿಂದ ಅಷ್ಟು ಏನು ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಕಣ್ಣು ತುಂಬ ಪೇಯ್ನ್ ಆಗ್ತಾ ಇರೋದ್ರಿಂದ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಆ್ಯಂಡ್ ಇದು ಬಾದಾಮಿಯಲ್ಲಿ ನಾವಿದ್ದಂಥ ಹೋಟೆಲ್ ಮಯೂರ ಅಂತ. ಸೊ ಇಲ್ಲೇ ಬೆಳಗ್ಗೆ ಟಿಫನ್ ಮಾಡಿಕೊಂಡು ನಾವು ಬಾದಾಮಿ ಕೇವ್ಗೆ ಹೊರಟ್ವಿ. ಆ್ಯಂಡ್ ಇದೇ ಬಾದಾಮಿ ಕೇವ್. ಸೊ ಇಲ್ಲಿ ಬಂದು ಎಂಟ್ರಿ ಫೀಸ್ 20 ರೂಪೀಸ್ ಸಮಥಿಂಗ್ ಏನೋ ಹೇಳಿದ್ರು. ಸೊ ಅದನ್ನು ಕೊಟ್ಬಿಟ್ಟು ಫುಲ್ ಮೇಲೆ ಟಾಪಲ್ಲಿ ತೆಗೆದು ಸ್ವಲ್ಪ ಬೆಟ್ಟ ಥರ ಇದೆ. ಸೊ ಇದನ್ನು ಹತ್ಕೊಂಡು ಬಂದು ನೋಡುತ್ತಾ ಇದ್ವಿ ಹಾಗೆ. ಆ್ಯಂಡ್ ಇದು ಮೇಲೆ ಸೀಲಿಂಗಲ್ಲಿರುವಂಥ ದೇವರು. ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದನ್ನು ಹ್ಯಾಂಡಲ್ ಮಾಡಿರೋದಲ್ವ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಟಾಪು ಅಂದರೆ ಬಾದಾಮಿ ಕೇವ್ 1 ಸ್ಟೆಪ್ ಆಯಿತು, ಇದೊಂದು ಸೆಕೆಂಡ್ ಸ್ಟೆಪ್ಪು. ಸೊ ಇಲ್ಲಿ ಮೇಲೆ ಹೋದರೆ ಒಂದು ವ್ಯೂ ಪಾಯಿಂಟ್ ಇದೆ. ಆ್ಯಂಡ್ ಇದೇ ಆ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಅಲ್ಲೂ ಕೂಡ ಅಷ್ಟೇ ಗೊಮ್ಮಟೇಶ್ವರ ದೇವರಿತ್ತು. ಆಮೇಲೆ ಹಾಗೆ ಫುಲ್ ರೌಂಡ್ ಎಲ್ಲ ಹೊಡ್ಕೊಂಡು, ಬಿಕಾಸ್ ನಮಗಂತೂ ತುಂಬ ಟಯರ್ಡ್ ಆಗಿತ್ತು. ಯಾಕಂದರೆ 1 2 ಡೇಸ್ ತುಂಬ ಓಡಾಡ್ಬಿಟ್ಟಿದ್ವಲ್ಲ. ಸೊ ಕಾಲೆಲ್ಲ ತುಂಬ ಪೇನ್ ಆಗಿಬಿಟ್ಟಿತ್ತು. ಆ್ಯಂಡ್ ಬಾದಾಮಿಲಿ ಇವತ್ತು ಫುಲ್ ಎಲ್ಲ ನೋಡಿಕೊಂಡು ನಾಳೆ ಹೊರಡೋ ಪ್ಲ್ಯಾನಲ್ಲಿದ್ವಿ. ಸೊ ಹಾಗಾಗಿ ಫಟಾಫಟ್ ಅಂತ ನೋಡಿಕೊಂಡು ಒಂದು ಬೇರೆ ಕಡೆ ರೂಮ್ ಬುಕ್ ಮಾಡಿದ್ವಿ, ಮಾರ್ಫೋ ಬನಶ್ರೀ ರೆಸಾರ್ಟ್ ಅಂತ. ಸೊ ಇವಾಗ ಬಾದಾಮಿ ಕೇವ್ ನೋಡಿಕೊಂಡು ಆಟೋದಲ್ಲಿ ನಾವಿವಾಗ ಭೂತನಾಥ್ ಟೆಂಪಲ್ ಅಂತ ಇದೆ, ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಏನಂದರೆ ಕಾರ ಏನು ಹೋಗೋಕ್ಕಾಗೋದಿಲ್ಲ. ಸೊ ಇವಾಗ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಇದೇ ಆ ದೇವಸ್ಥಾನ. ಆ್ಯಂಡ್ ಈ ದೇವಸ್ಥಾನ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಫುಲ್ ವಾಟರ್ ಮಧ್ಯದಲ್ಲಿ ಆ ದೇವಸ್ಥಾನ ಇದೆಯಲ್ಲ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಬಂದು ಶಿವನ ದೇವಸ್ಥಾನ. ಎಲ್ಲೂ ಏನು ಪೂಜೆ ಮಾಡಲ್ಲ, ಸುಮ್ಮನೆ ವಿಗ್ರಹಗಳಿದೆ. ಸೊ ಅಂದರೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಅಂದರೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಡೈಲಿ ಗುಡಿಸೋದು ಅದೆಲ್ಲ ಮಾಡ್ತಾರೆ, ಮತ್ತು ಅಲ್ಲಿ ಹಂಗೆ ಮೇಂಟೈನ್ ಮಾಡೋರು ಕೂಡ ಇದ್ದಾರೆ ಅಲ್ಲಿ. ಸೊ ಇದೆಲ್ಲ ಒಂದು ರೌಂಡ್ ನೋಡಿಕೊಂಡು ಸ್ವಲ್ಪ ಬಂದು ಹಾಗೆ ನೀರಲ್ಲಿ ಕೂಡ ಆಟ ಆಡಿಕೊಂಡು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಬಂದ್ವಿ. ನನ್ನ ಮಗಳಿಗೆ ನೀರು ನೋಡಿದ್ರೆ ಅವಳಿಗೆ ನೀರಲ್ಲಿ ಆಟ ಆಡಬೇಕು ಅಂತ ಅನಿಸುತ್ತೆ. ಸೊ ಅವಳನ್ನ ನಾವು ಕರ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ನೀರಲ್ಲಿ ಆಡಲಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ನೋಡಿದ್ಯಾ ಜಿಯಲ್ಲಿ ಆಡಬೇಕಾ? ಅದಾದಮೇಲೆ ಆ್ಯಂಡ್ ಇದು ನಮ್ಮ ಮೋಸ್ಟ್ ಫೇವ್ರೆಟ್ ಪ್ಲೇಸು ಬಾದಾಮಿ ಬನಶಂಕರಿ. ಆ್ಯಂಡ್ ಬನಶಂಕರಿ ತಾಯಿ ಮೇಲೆ ನಮಗೆ ತುಂಬ ನಂಬಿಕೆ. ನನಗೂ ನನ್ನ ಹಸ್ಬೆಂಡ್ಗೂ ತುಂಬ ನಂಬಿಕೆ ಜಾಸ್ತಿನೇ ಇದೆ. ಸೊ ಆ್ಯಂಡ್ ಇದು ನಾವು ನಮ್ಮ ಆ್ಯನಿವರ್ಸರಿ ದಿನವೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆ ಕೂಡ ಹೋದ್ವಿ. ಸೊ ಅಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮಹಾಕೂಟಕ್ಕೆ ಬಂದ್ವಿ. ಮಹಾಕೂಟ ತುಂಬ ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಇಲ್ಲೊಂಥರ ಫುಲ್ ಕಾಮ್ ಪೀಸ್ಫುಲ್ ಮತ್ತು ಏನು ಹೇಳ್ತಾರೆ, ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಇದು ಬಂದು ಕಾಶಿ ನದಿ ಮತ್ತು ತೊಟ್ಲು ಗಣೇಶ ಇದೆ. ಆ ತೊಟ್ಲು ಗಣೇಶ ನೀವು ಸ್ವಲ್ಪ ಅಮೌಂಟ್ ಹಾಕಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು 3 ಸರಿ ತೂಗಿದ್ರೆ ನಾವೇನು ಅಂದ್ಕೊಳ್ತೀವಲ್ಲ ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಇಲ್ಲಿ ದೇವರ ದರ್ಶನ ಕೂಡ ಮಾಡಿಕೊಂಡು ಶಿವನ ದರ್ಶನ ಕೂಡ ಮಾಡಿಕೊಂಡು ಇಲ್ಲೇ ಊಟ ಕೂಡ ಮುಗಿಸ್ಕೊಂಡ್ವು. ನಾವು ಬೇರೆ ಕಡೆ ಹೊರಟ್ವಿ. ಆ್ಯಂಡ್ ಅಲ್ಲೊಂದು ಪುಟ್ಟ ಹುಡುಗ ತೀರ್ಥ ಕೊಡ್ತೀವಿ, ಅದು ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಅದಾದಮೇಲೆ ನಾವು ಬಂದಿದ್ದು ಪಟ್ಟದಕಲ್ಲಿಗೆ. ಇಲ್ಲಿ ನನ್ನ ಮಗಳಿಗೆ ಫೋಸ್ ಕೊಡು ಅಂತ ಹೇಳಿದ್ರೆ ಅವಳು ಫೋಸ್ ಕೊಡೋದು ಬಿಟ್ಬಿಟ್ಟು ಬೇಸ್ಟಿಗಳನ್ನ ಮಾಡ್ಕೊಂಡಿದ್ಲು. ಪಟ್ಟದಕಲ್ಲು ಮುಗಿಸ್ಕೊಂಡು ಐಹೊಳೆಗೆ ಬಂದ್ವಿ. ಆ್ಯಂಡ್ ಇದು ಲಾಸ್ಟ್
ಆಪ್ಷನ್ ಆಗಿತ್ತು. ಇದಾದಮೇಲೆ ನಾವು ರೆಸಾರ್ಟಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಸಾಕಾಗಿತ್ತು ನಮಗಂತೂ, ತುಂಬ ಅಂದರೆ ತುಂಬ ಕಾಲು ನೋವು ಎಷ್ಟು ನೋಯ್ತಿತ್ತು ಅಂದರೆ ನಡಿಯೋಕ್ಕೆ ಕೂಡ ಆಗ್ತಾಯಿರಲಿಲ್ಲ. ಬಟ್ ಇಷ್ಟು ದೂರ ಬಂದು ಇದನ್ನೆಲ್ಲ ನೋಡ್ದೆ ಹೋಗೋದು ಅಷ್ಟೇ ಸರಿ ಇರಲ್ಲ ಅಂದ್ಬಿಟ್ಟು ಹೋಗಿ ನೋಡಿಕೊಂಡು ಆಮೇಲೆ ನಾವು ರೂಮ್ಗೆ ಹೋದ್ವಿ. ಆ್ಯಂಡ್ ಈ ಪ್ಲೇಸು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಗ್ರೀನರಿ, ಒಂದು ಏನು ಆ ಬರ್ಡ್ಸ್ ಸೌಂಡ್ಗಳು ಎಲ್ಲನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಳಗಡೆ ಒಂದೊಂದೂ ಏನು ಸ್ಕಲ್ಪ್ಚರ್ಸ್ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಪ್ಲೇಸ್ನ ಅಷ್ಟೇ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಈ ಪ್ಲೇಸ್ ಬಗ್ಗೆ ಹೇಳೋಕ್ಕೆ ಒಂದಿನ ಅಲ್ಲ, ನಾನು ಇನ್ನೂ 10 ವ್ಲಾಗ್ ಮಾಡಿದ್ರೂ ಕೂಡ ಸಾಲೋದಿಲ್ಲ. ಬಿಕಾಸ್ ಅಷ್ಟೊಂದು ಎಕ್ಸ್ಪ್ಲನೇಷನ್ ಇದೆ. ಸೊ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನನ್ನ ಮಗಳಂತೂ, ಅವಳಿಗೂ ಅಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದ್ಲು ಅವಳು ಆಲ್ರೆಡಿ. ಬಟ್ ಆದರೂ ಅವಳು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿದ್ಲು, ಆಟ ಆಡಿಕೊಂಡು ಅವಳ ಚೇಷ್ಟೆಗಳನ್ನ ನೋಡ್ಕೊಂಡಿರೋದೇ ಒಂದು ತುಂಬ ಖುಷಿ ನಮಗೆ. ರೂಮಿಗೆ ಬಂದ ತಕ್ಷಣ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಇಲ್ಲಿ ನೀರಲ್ಲಿ ಆಟ ಆಡೋಣ ಅಂತ ಹೇಳಿ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ. ಇಲ್ಲಿ ಬಂದು ಆಟ ಆಡಿ ಟಯರ್ಡ್ ಆಗಿತ್ತಲ್ಲ, ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಸ್ವಿಮ್ಮಿಂಗ್ ಪೂಲ್ಗೆ ಬಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ರೂಮ್ಗೆ ಹೋಗಿ ನಮ್ಮ ಒಂದು ಆ್ಯನಿವರ್ಸರಿ ಡೇನ ಎಂಜಾಯ್ ಮಾಡಿದ್ವಿ. ಬಾ ಒಂದು ರೌಂಡ್ ಕೊಡ್ತಾರೆ. ಸೊ ಮತ್ತೆ ರೂಮಿಗೆ ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಯಿತು. ನಮ್ಮ ಡೇ ಆ್ಯಂಡ್ ನಮ್ಮ ಆ್ಯನಿವರ್ಸರಿ ಅಂತ ಹೇಳಿ ತುಂಬ ತುಂಬ ಖುಷಿ ಆಯಿತು. ಆ್ಯಂಡ್ ಆ್ಯನಿವರ್ಸರಿಗೆ ಇದೇ ಫಸ್ಟ್ ಟೈಮ್ ಈ ಥರ ಹೊರಗಡೆ ಹೋಗಿದ್ದು ನಾವು. ಆಲ್ಮೋಸ್ಟ್ ಯಾವಾಗಲೂ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಫುಲ್ ಊಟ ಮಾಡಿ ಮಲ್ಕೊಂಡ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತಲ್ಲ, ನಮಗೆ ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಇತ್ತು. ಮತ್ತು ನನ್ನ ಮಗಳಿಗೆ ಹೊಟ್ಟೆ ಕೂಡ ಸರಿ ಇರಲಿಲ್ಲ, ಅವಳಿಗೆ ಫುಡ್ ಅಡ್ಜಸ್ಟ್ ಆಗಲಿಲ್ಲ ಅಂತ ಅನಿಸುತ್ತೆ. ಬಟ್ ಆಲ್ಮೋಸ್ಟ್ ಮನೆ ಫುಡ್ನೇ ನಾವು ಅವಳಿಗೆ ಕೊಟ್ಟಿದ್ದು. ಬಟ್ ಗೊತ್ತಿಲ್ಲ ಏನಾಯಿತು ಅಂತ, ಅವಳು ಸ್ವಲ್ಪ ಡಲ್ ಆದಳು. ಆ್ಯಂಡ್ ಇದು ಮಾರ್ನಿಂಗ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ರೂಮಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಕೂಡಲ ಸಂಗಮಗೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನಾವು ಏನು 12 ಆಗೋಯಿತು ನಾವು ಹೋಗೋಷ್ಟಕ್ಕೆ. ಇನ್ನೊಂದು ಸ್ವಲ್ಪ ಲೇಟಾಗಿದ್ದರೂ ಕೂಡ ಡೋರ್ ಕ್ಲೋಸ್ ಮಾಡಿಬಿಡ್ತಾಯಿದ್ರು. ಸೊ ಒಳ್ಳೆ ಟೈಮ್ಗೆ ಹೋಗಿ ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಇವ್ರದ್ದು ಬಸವಣ್ಣವರ ದೈವಕ್ಕೆ ಕೂಡ ಅಲ್ಲೇ ಇದೆ, ಅಲ್ಲೂ ಕೂಡ ಹೋಗಿ ನೋಡಿಕೊಂಡು ಮತ್ತು ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ. ಸೊ ಇದೇ ಲಾಸ್ಟ್ ಪ್ಲೇಸ್ ನಾವು ನೋಡಬೇಕಾಗಿದ್ದು. ಆ್ಯಂಡ್ ಸೌದತ್ತಿಗೆ ಹೋಗಬೇಕಿತ್ತು. ಬಟ್ ನಾವು ಡಿಸ್ಟೆನ್ಸ್ ನೋಡಿದಾಗ ತುಂಬ ಡಿಸ್ಟೆನ್ಸ್ ತೋರಿಸ್ತಾ ಇತ್ತು. ಆಲ್ಮೋಸ್ಟ್ ಒಂದು 110 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇತ್ತು. ಸೊ ಮತ್ತೆ ಅಲ್ಲಿ ಹೋಗಿ ಸುತ್ತಾಕೊಂಡು ಹೋಗೋಷ್ಟು ಟೈಮ್ ಆಗುತ್ತೆ ಅಂತ ಹೇಳಿ ಅದು ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಮದುವೆ ಕೂಡ ಮಾಡ್ತಾ ಇದ್ದಾರೆ, ನೋಡ್ಬೋದು ಯಾವ ಥರ ಮದುವೆ ಮಾಡ್ತಿದ್ದಾರೆ ಅಂತ.
ಸೊ ದರ್ಶನ ಕೂಡ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಸವಣ್ಣವ್ರ ದೈವಿಕೆ ಆಗಿರೋ ಜಾಗಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಆ್ಯಂಡ್ ಇಲ್ಲಿ ಹೋಗ್ತಾ ಉದ್ದಕ್ಕೂ ಏನು ವಚನಗಳನ್ನ ಹಾಕಿದರು, ಅಲ್ಲಮ್ಮ ಪ್ರಭು ಮತ್ತು ಇದು ಅಕ್ಕಮಹಾದೇವಿ ಆ್ಯಂಡ್ ಇನ್ನೂ ಸುಮಾರಷ್ಟು ವಚನಗಳನ್ನ ಹಾಕಿದರು. ಆ್ಯಂಡ್ ಇದು ಬಂದು ಬಸವಣ್ಣವರ ದೈವಿಕೆ ಆಗಿರೋಂಥ ಜಾಗ. ಮೇಲಿಂದ ವ್ಯೂ ಈ ಥರ ಇದೆ. ನಾವು ಅನ್ಕೋತಾ ಇದ್ವಿ ಇಳಿಯೋದು ಈಸಿ, ಬಟ್ ಹತ್ತೋದು ತುಂಬಾ ಕಷ್ಟ ಅಂತ. ಬಟ್ ಹೌದು, ಹತ್ತೋದು ತುಂಬ ಕಷ್ಟ. ಇಳಿಯೋದು ಹೇಗೋ ಇಳಿದ್ಬಿಡ್ತೀವಿ, ಬಟ್ ಹತ್ತೋದು ತುಂಬಾ ಕಷ್ಟ. ಆ್ಯಂಡ್ ಇದು ಕೂಡ ನೋಡಿಕೊಂಡು ಆ್ಯಂಡ್ ನಮ್ಗೆ ಏನು ಅನಿಸಿದೆ ಅಂದರೆ, ಇದು ಏನು ನಾವು ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಬಟ್ ಹೋಗಿ ನೋಡಿದ್ಮೇಲೆ ಒಂಥರ ಫೀಲಿಂಗ್, ಕಾಮ್ ಫೀಲಿಂಗ್ ಅಂತ ಅನ್ನಿಸ್ತು. ಅಲ್ಲಿ ಇಲ್ಲೂ ಕೂಡ ಅಷ್ಟೇ. ಸೊ ಇದಾಗಿತ್ತು ನಮ್ಮ ಆ್ಯನಿವರ್ಸರಿಯ ಲಾಸ್ಟ್ ವ್ಲಾಗ್. ಆ್ಯಂಡ್ ಅದಾದಮೇಲೆ ನಾವು ಕೂಡ ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ. ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 9:30 ಆಗಿಬಿಟ್ಟಿತ್ತು. ಸೊ ಮನೆಗೆ ಬಂದು ಊಟ ಮಾಡಿಕೊಂಡು ಅದಾದಮೇಲೆ ಮಲ್ಕೊಂಡು ರೆಸ್ಟ್ ಮಾಡಿ. ಬಟ್ ಏನಂದರೆ ಸ್ವಲ್ಪ ಬೇಜಾರಾಯಿತು. ಮತ್ತು ಅಂದರೆ 3 ದಿವಸ 4 ದಿವಸ ಚೆನ್ನಾಗಿ ಎಂಜಾಯ್ ಮಾಡಿ ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾವಾಗಲೂ ಎಂಜಾಯ್ ಮಾಡಿಕೊಂಡೇ ಇರೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ಇದೊಂದಷ್ಟು ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.